ಕಣೆ ಲಸ್ಮಕ್ಕ, ಆ ಜಯಮ್ಮನ ಮಗಳು ಯಾರನ್ನ ಕರ್ಕೊಂಡು ಓಡೋಗ್ಯವಳಂತೆ, ನಿಜವೇನಿ? ಆ ಭಾಗ್ಯಮ್ಮ ಅಂತಿದ್ಲಮ್ಮ. ಹ್ಞೂ ಕಣೆ ರಂಗಕ್ಕಯ್ಯ, ಊರಿಗೆಲ್ಲ ವಿಷಯ ಗೊತ್ತಾಗೈತಮ್ಮ. ನಿನ್ಗೆ ಇವಾಗ ಗೊತ್ತಾತೇನು? ಯಾರನ್ನ ಕರ್ಕೊಂಡು ಹೋಗ್ಯವಳ ಏನೋ ಗೊತ್ತಿಲ್ಲ. ಭಾನುಗೆ ಅದೇ ಅದ ಹುಡುಗಿ ಫ್ರೆಂಡ್ ಯಾರೋ ಇದ್ದಾಳಂತಲ್ಲ, ಸೀತಾ ಅಂತಾನ, ಅದೇ ಹೇಳ್ತಂತೆ. ಭಾನುನು ನಾನು ಭಾಗ್ಯಮ್ಮ ಮೂವರು ಹೋಗಿ ಹೇಳಿವಿ ಜಯಮ್ಗೆ, ಹೊಳ್ತಿದ್ಲ ಅವಳು. ಪಾಪ ಮಗಳು ಯಾರನ್ನ ಕರ್ಕೊಂಡು ಓಡೋಗಿ ಮದ್ವೆ ಆಗ್ಯಾಳೆ ಅಂತಾನ ಹೇಳ್ತಾ ಇದ್ದಾಳೆ ಜಯಮ್ಮ ಅಲ್ವೇ? ಹೋಗತ್ಲೈ, ಅಲ್ಲ ಮಕ್ಕಳು ಹಿಂಗ್ ಮಾಡಿರೆ ಹೆಂಗೆ ಹೇಳೆ ಲಸ್ಮಕ್ಕ? ಪಾಪ ಏನೆಲ್ಲ ಆಸೆ ಇಟ್ಕೊಂಡಿರ್ತಾರೆ, ಕನ್ಸು ಕಟ್ಕೊಂಡಿರ್ತಾರೆ. ಮಗಳು ಓದಿ ಚೆನ್ನಾಗಿ ಒಳ್ಳೆ ಕೆಲಸ ತಾಂಬ್ಲಿ ಅಂತ ಹೇಳಿ ಆಸೆ ಇಟ್ಕೊಂಡಿದ್ಲು ಅನ್ಸುತ್ತೆ ಜಯಮ್ಮ. ಅದ್ ನೋಡಿರೆ ಯಾರನ್ನ ಕರ್ಕೊಂಡೋಗಿ ಮದ್ವೆ ಆಗಿರಂಗೈತಿ. ಹೇಳತ್ಲಾಗಿ ಅಯ್ಯೋ, ಆ ಜಯಮ್ಮ ಅಳ್ತಿರೋದೇನೋ ನಿಜ, ಆದ್ರೆ ಮಗಳು ಓಡೋಗಿ ಯಾರನ್ನೋ ಕಟ್ಕೊಂಡೇಳೆ ಅಂತಾನ ಅಳ್ತಿಲ್ಲ ಅವಳು. ಮತ್ತೆ ಇನ್ಯಾಕೆ ಅಳ್ತಿದ್ದಾಳೆ? ಮಗಳು ಓಡೋದ್ಲು, ಆ ಮೈ ಮೇಲೆ ಒಡವೆನೇ ಹಾಕೊಂಡಿಲ್ಲ, ಸರ ಹಾಕೊಂಡಿಲ್ಲ, ಒಂದ್ ಸರನ ರೇಷ್ಮೆ ಸೀರೆ ಉಡ್ಕೊಂಡು ಹೋಗಿಲ್ಲ, ಫೋಟೋ ತೆಗ್ದು ಸ್ಟೇಟಸ್ ಅದಕ್ಕೂ ಇದಕ್ಕೆ ಹಾಕ್ತಾರೆ ನಮ್ಮ ಸಂಬಂಧಿಕರೆಲ್ಲ. ನೋಡಿರಿ ಜಯಮ್ಮನ ಮಗಳು ಒಂದ್ ಸರ ಹಾಕೊಂಡಿಲ್ಲ, ಒಂದು ಕೊಳ್ಳಕ್ಕೆ ಒಂದು ಚೆನ್ನಾಗಿರೋ ಸೀರೆ ಉಡ್ಕೊಂಡಿಲ್ಲ, ಮದ್ವೆ ಆಗ್ಯಾಳೆ ಅಂತ ಆಡ್ಕೊಂತಾರೆ ಅಂತ ಅಳ್ತೈತ ಅದು. ನಾವು ಜಯಮ್ಮ ಸಮಾಧಾನ ಮಾಡ್ಕೊಂಡ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಅಂತಂದ್ರೆ ಹಂಗಂತಿಲ್ಲ ಅವಳು. ಒಂದೇ ಒಂದು ಒಡವೆ ಹಾಕೊಂಡು ಹೋಗಿಲ್ಲ ಕಣೆ ಲಸ್ಮಕ್ಕ, ನನ್ನ ಮಗಳು ಮಸ್ತಾಗ ಒಡವೆ ಐತಿ ಅಂತಾನ, ಅದು ಅಳ್ತಾ ಕುಕ್ಕಣೈತಿ, ಒಡವೆ ಹಾಕೊಂಡಿಲ್ಲ ಅಂತಾನ. ಓಡಾಗಿರೋ ಸಿಂತೆ ಇಲ್ಲ ಅದಕ್ಕೆ, ಮಗಳು ಒಡವೆ ಹಾಕೊಂಡಂಗೆ ಹೋಗ್ಯಾಳೆ ಎಂಬ ಸಿಂತೆ ಅದಕ್ಕೆ. ಅಲ್ಲಿ ನೋಡಿ ಲಸ್ಮಕ್ಕ, ಜಯಮ್ಮನ ಮಗಳೇ ನೋಡು, ಯಾರ ಹುಡುಗನ ಜೊತೆ ಬರ್ತಾ ಇದ್ದಾಳೆ, ಮದ್ವೆ ಆಗಿ ಕರ್ಕೊಂಡ್ ಬರ್ತಾ ಇದ್ದಾಳೆ ಅನ್ಸುತ್ತೆ ಹುಡುಗನ್ನ. ನೋಡಲ್ಲಿ ಅವ್ರೇ ಅಲ್ವೇ? ಹೂ ಕಣೆ ರಂಗಕ್ಕಯ್ಯ, ಅವಳೇ ಜಯಮ್ಮನ ಮಗಳು. ಮದ್ವೆ ಆಗಿರ್ಬೇಕೇನು, ಅದಕ್ಕೆ ಮದ್ವೆ ಆಗಿ ಗಂಡನ ಜೊತೆ ಕರ್ಕೊಂಬತ್ತಾ ಇದ್ದಾಳೆ ಅಂತ ಹೋಗ್ತಾ ಇದ್ದಾಳೆ ಅನ್ಸುತ್ತೆ. ಈಗ ಜಯಮ್ಮ ಹೆಂಗ್ ಬೈತಾಳೋ ಏನೋ. ಬಾ ಅದೇ ನಾವು ಹೋಗೋಣ ಅವ್ರ ಹಿಂದೇನೆ. ಹೋಗ್ಲಿರೋ ಅವ್ರು ಮುಂದಾಗಿ. ಏನಮ್ಮ ರಶ್ಮಿ, ಯಾರಿ ಹುಡ್ಗ? ಅದು ಲಕ್ಷ್ಮಣಟಿ, ಇವರು ನಮ್ಮ ಯಜಮಾನ್ರು. ನಾನು ಇವ್ರು ನಿನ್ನೆ ದೇವಸ್ಥಾನದಲ್ಲಿ ಮದ್ವೆ ಆಗಿದ್ದೀವಿ. ಹೌದಾ, ಒಳ್ಳೇದಾಗ್ಲಿ ನಿಮ್ಮಿಬ್ಬರಿಗೂ. ಹೋಗ್ರಿ ನಿಮ್ಮ ಅಂತಕ್ಕೆ. ಸರಿ ಆಂಟಿ, ಬರ್ತೀವಿ. ಅರೆ ಲಸ್ಮಕ್ಕ, ಹೋಗೋಣ. ಜಯಮ್ಮ ಹೆಂಗ್ ಬೈತಾಳೆ ಅಂತ ನೋಡೋಣ. ಅದೇ ನಾವುನು ಮಗಳನ್ನು ಅಳಿಯನ್ನು ಒಳಕ್ ಬಿಡ್ಕೊಂತಾಳೋ ಅಥವಾ ಮನೆಯಿಂದ ಆಚೆ ಕಳಿಸ್ತಾಳೋ ನೋಡೋಣ ಬಾ. ಹೋಗ್ಲಿ ಬಿಡೆ ಜಯಮ್ಮ, ಅದನ್ನೇ ನೆನೆಸ್ಕೊಂಡು ಏಕೆ ಕೊರಗ್ತೀಯ? ಹೋದಾಳು ಓದ್ಲು. ಹೋಗಿ ಉಣ್ಣೋಗು, ಉಮ್ದಂಗ್ ಸುಮ್ಮ ಕುಕೊಂಡಿದ್ಯಲ್ಲಿ. ಅಲ್ಲ ಕಣ್ಗುಂಡಜ್ಜಿ, ಹೋಗೋದೋದ್ಲು, ಹೊರೆಗಾಲಾಗೆ ಓಡಾಕ್ ಹೋಗ್ಬೇಕಾಗಿತ್ತು. ಯಾವ್ದಾದ್ರು ಕಾರ್ ಬಾಡಿಗೆ ಮಾಡ್ಕೊಂಡಾದ್ರೂ ಹೋಗ್ಬೋದಾಗಿತ್ತು. ಅಯ್ಯೋ ಹೋಗ್ಲಿ ಬಿಡಿ ಜೈಂದ್ರ ಹಕ್ಕ, ಅವ್ರ ಹತ್ರ ದುಡ್ಡಿತ್ತು ಇಲ್ವಾ ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗಕ್ಕೆ? ಅವರು ಏನು ಹೊಡೋಗಿದ್ದಾರೆ ಅಂದ್ರೆ ಏನು ಬರೆಗಾಲಲ್ಲಿ ಹೊಡೋಗಿಲ್ಲ, ಯಾವ್ದೋ ಗವರ್ಮೆಂಟ್ ಬಸ್ ಅಲ್ಲೋ ಏನೋ ಆಧಾರ್ ಕಾರ್ಡ್ ತಗೊಂಡು ಫ್ರೀ ಆಗಿತ್ತಲ್ಲ ಹೋಗಿದ್ದಾರೆ ಅನ್ಸುತ್ತೆ ಬಿಡಿ. ಅಲ್ಲ ಕಣೆ ಬಾನು, ನನ್ನೇ ಕೇಳಿದ್ದೆ, ಒಂದ್ 10,000 ರೂಪಾಯಿ ದುಡ್ಡು ಕೊಡ್ತಿದ್ದೆ, ಕಾರ್ ಬಾಡಿಗೆ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಗೌರ್ಮೆಂಟ್ ಬಸ್ನಾಗ ಹೋಗ್ಯವಳಲ್ಲ ಅವಳು, ನೀಟ್ ಕೆಟ್ಟಾಳು. ಅದಕ್ಕೆ ನನಗೆ ಬೇಜಾರಾಗ್ತಿರೋದು. ಅಯ್ಯೋ, ನಮ್ದು ಜೈಂದ್ರ ಹಾಕೊಂಡು ಮಾತು ಕೇಳ್ತಾ ಇದ್ರೆ ಅವ್ರು ಹೊಡೋಗ ಅವಶ್ಯಕತೆನೇ ಇರ್ಲಿಲ್ಲ ಅನ್ಸುತ್ತೆ. ಈ ಜಯಮ್ಮನ ಹತ್ರನೇ ಬಂದು ನಮ್ದಕ್ಕೆ ಇಬ್ರಿಗೂ ಮದ್ವೆಗೆ ಮಾಡ್ಸೋ ಅಂದಿದ್ರೆ ಗ್ರ್ಯಾಂಡ್ ಆಗಿ ಮದ್ವೆನೇ ಮಾಡ್ಕೊಟ್ಟಿರೋರು ಪಾಪ. ಪಾಪ ಈ ಜಯಮ್ಮದ ಮಗಳು ಹಾತ್ರಗೆಟ್ಟ ಆಂಜನೇಯ ತರ ಹೊಡೋಗಿದ್ದಾಳೆ. ಅರೆ ಜೈಂದ್ರ ಅಕ್ಕ, ನಿಮ್ದು ಮಗಳಿಗೆ ಬಂದೇ ಬಿಟ್ರು ನೋಡಿ, ಅವರೇ ಇರ್ಬೇಕು ನಿಮ್ದಕ್ಕೆ ಹಳಿಯ. ಅಮ್ಮ 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 ಅಂತೆ ಅಮ್ಮ. ಓಹೋ, ಅಲ್ಲ ಅಮ್ಮ ಅಂತ ನಾ ಇವಾಗ ಬಂದವಳೆ. ಯಾರಿಗೆ ಇವನು? ಅಮ್ಮ, ಇವರು ನನ್ನ ಗಂಡ, ನಾವಿಬ್ರು ಮದ್ವೆ ಆಗಿದೀವಿ ಕಣಮ್ಮ. ನೆನ್ನೆ ದಿನ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡ್ ಬಂದಿದೀವಿ. ನಿನಗೆ ಹೇಳ್ದೆ ಹೋಗಿದ್ದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಮ್ಮ. ನೀನು ನನಗೂ ಹೇಳ್ದಂಗೆ ನಿಮ್ಮ ಅಪ್ಪಗೂ ಹೇಳ್ದಂಗೆ ಹೋಗಿ ಮದ್ವೆ ಆಗಿರೋದಕ್ಕೆ ನಮಗೇನು ಬೇಜಾರಿಲ್ಲ. ಆದ್ರೆ ನೀನು ಹೆಂಗಿದ್ದ ಹಂಗೆ ಹೋಗಿದ್ಯಲ್ಲಿ ಮದ್ವೆ ಆಗಕ್ಕೆ, ರೇಷ್ಮೆ ಸೀರೆ ಹೊಡ್ಕೊಂಡು ಮೈ ತುಂಬಾ ಒಡವೆ ಹಾಕೊಂಡು ಹೋಗ್ಬೇಕು ತಾನೆ. ಅದ್ರಾಗೆ ಗೌರ್ಮೆಂಟ್ ಬಸ್ನಾಗ ಹೋಗ್ಯವ್ರು ಇಬ್ರು, ಯಾವ್ದಾರ ಕಾರ್ ಮಾಡ್ಕೊಂಡು ಹೋಗೋದ್ ಬಿಟ್ಟು. ಅಯ್ಯೋ, ಇದೇ ಲಸ್ಮಕ್ಕ, ನೀನು ಹೇಳ್ದಂಗೆ ಇವಳು ಅವಳಿಗೆ ಮದ್ವೆ ಆಗಿರೋದಕ್ಕೇನು ಬೇಜಾರೇನು ಇಲ್ಲ. ಮಗಳು ರೇಷ್ಮೆ ಸೀರೆ ಉಡ್ಕೊಂಡಿಲ್ಲ, ಒಡವೆ ಹಾಕೊಂಡಿಲ್ಲ ಎಂಬ ಚಿಂತೆ ಅವಳಿಗೆ. ಅಯ್ಯೋ ದೇವ್ರೆ, ಇಂಥ ತಾಯಿನ ನಾನೆಲ್ಲೂ ನೋಡ್ಲಿಲ್ಲಮ್ಮ. ದಿಢೀರಂತ್ರ ಶ್ರೀಮಂತಿಗೆ ಬಂದ್ರೆ ಹಿಂಗೆ ಮತಿಗೆ ತಲೆಗೆ ಬುದ್ಧಿನೇ ಇರಲ್ವಂತೆ. ಈ ಜಯ ಮಗುನು ಹಂಗೆ ಆಗಿರೋದು. ಇವಾಗ ಸುಮ್ಮನೆ ಇರು, ನೋಡೋಣ ನಿನ್ನ ಅದೇನೇನು ಕೇಳ್ತಾಳೆ ಅಂತಾನ ನೋಡೋಣ. ಅದೇಲಿ ಈ ಅಮ್ಮ, ಅದು ರೇಷ್ಮೆ ಸೀರೆ ಉಡ್ಕೊಂಡು ಒಡವೆ ಹಾಕೊಂಡು ಹೋದ್ರೆ ನಿಮ್ಗೆ ಎಲ್ಲರಿಗೂ ಅನುಮಾನ ಬರುತ್ತೆ ಅಂತ ಹೇಳಿ ನಾನು ಉಡ್ಕೊಂಡು ಹೋಗ್ಲಿಲ್ಲ ಕಣಮ್ಮ. ನೀನ್ ಹಿಂಗೆ ಹೇಳ್ತೀಯ ಅಂಬದ್ ಗೊತ್ತಿದ್ರೆ ನಾನು ರೇಷ್ಮೆ ಸೀರೆ ಉಡ್ಕೊಂಡು ಮೈ ತುಂಬಾ ಒಡವೆ ಹಾಕೊಂಡೇ ಹೋಗ್ತಿದ್ದೆ ಮದ್ವೆ ಆಗಕ್ಕೆ. ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಮ್ಮ. ಈಗ ಅದೆಲ್ಲ ಬಿಟ್ಟಾಕು. ನಿನ್ನೆ ದಿವಸ 5 ಬಾಕ್ಸ್ ಇರೋ ಅಂತದ್ ಕ್ಯಾರಿಯರ್ ಕೊಟ್ಟು ಕಳ್ಸಿದ್ನಲ್ಲಿ ಮಧ್ಯಾಹ್ನ ಊಟ ಮಾಡುವಂತಾನ. ಎಲ್ಲಿ ಅದು ಬಾಕ್ಸು ತಂದಿದ್ದೀನಿ, ಕೊಡ ಇಲ್ಲಿ. ನಾನು ಅದನ್ನ ಬೆಂಗಳೂರಿಂದ ತಂದಿದ್ದೆ, 500 ರೂಪಾಯಿ ಕೊಟ್ಟು. ಎಲ್ಲಿ ಅದು ಎಲ್ಲಿ ಬಿಟ್ಟು ಬಂದೆ? ಅಮ್ಮ,
ಅದು ನಾನು ಇವ್ರು ಅಲ್ಲೆಲ್ಲ ಪಾರ್ಕಲ್ಲಿ ಊಟ ಮಾಡಿದ್ವಿ. ಆದ್ರೆ ಮದ್ವೆ ಮಾಡ್ಕೊಂಬಕ್ ಹೋಗೋ ಅಂತ ಇದ್ರಲ್ಲಿ ಗಾಬರಿಲಿ ಅದನ್ನ ಪಾರ್ಕ್ನಾಗೆ ಬಿಟ್ಟು ಬಂದ್ಬಿಡು ಅನ್ಸುತ್ತೆ, ಮರ್ತ್ ಬಂದ್ಬಿಟ್ವಿ ಕಣಮ್ಮ. ಅಯ್ಯೋ ಮನಿಯಾಳಿ, ಅಲ್ಲ ನಾನು 5 ಬಾಕ್ಸ್ ಇರೋಂತ ಕ್ಯಾರಿಯರ್ ತಂದಿದ್ದೆ. ತಗೊಂಡೋಗ್ಲಿ ನನ್ನ ಮಗಳು ದಿನ ಕಾಲೇಜ್ಗೆ ಊಟ ಮಾಡಕ್ಕೆ ಅಂತ ಹೇಳಿ ಅದನ್ನೇ ಮರ್ತ್ ಬಂದಿದ್ದೀಯಲ್ಲಿ. ಇರು ಮಾಡ್ತೀನಿ ನಿನಗೆ. ಹಿಂಗೆ ವದೆ ಕೊಟ್ರೆ ಮತ್ತೀಗ ನಿನಗೆ ಗೊತ್ತಾಗೋದು. ಇನ್ನೊಂದ್ಸಲ ಏನೂ ಮರ್ತ್ ಬರಲ್ಲ. ಅಲ್ಲ ನಾನು ನನ್ನ ಮಗಳು ತಗೊಂಡೋಗ್ಲಿ ಅಂತ ಹೇಳಿ 5 ಬಾಕ್ಸ್ ಇರೋದು ಕೊಟ್ಟು ಕಳಿಸ್ತಾ ಇದ್ದೀನಿ ದಿನಾನ. ಮದ್ವೆ ಆಗ್ತಾವಂತೆ ಮದ್ವೆನಾದ್ರೂ ಯಾವ್ದಾದ್ರು ಯಾತಾದ್ರೂ ಆಗು, ಮೊದ್ಲು ಆ ಬಾಕ್ಸ್ ತಾಂಬ್ರಾಗ ಹೋಗಿ ನನಗೆ ಬೇಕು ಅದು. ಏನತ್ ಕಂಡಿದ್ಯಾ ನೀನು ಇಂಥ ಕೆಲಸ ಮಾಡಕ್ಕೆ ಹೋಗೋದು? ನಿನ್ ತಲೆಗೆ ಬುದ್ಧಿ ಇಲ್ವೇ? ಮೊದ್ಲು ಆ ಕ್ಯಾರಿಯರ್ ತಂದು ಕೊಡ್ಬೇಕು ಅಷ್ಟೇನೆ ನೀನು. ಅಯ್ಯೋ ಲಕ್ಷ್ಮಿಂದು ಹಠ, ನಮ್ದು ಜೈಂದು ಹಠಾಗೆ ಮಗಳು ಮದುವೆ ಮಾಡ್ಕೊಂಡ್ ಬಂದಿರೋ ಸಿಟ್ಟಿಗಿಂತ ಆ ಕ್ಯಾರಿಯರ್ ಕಳ್ಕೊಂಡಿದ್ದಾಳೆ ಅನ್ನೋ ಸಿಟ್ಟೆ ಜಾಸ್ತಿ ಆಗಿದೆ ನೋಡಿ. ಜಯಮ್ಮನ ಮಾತಿಗೆ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲ ಕಣೆ ಬಾನು. ಅಯ್ಯೋ ಅತ್ತೆ, ಕ್ಯಾರಿಯರ್ ತಾನೆ, ಆ ಕ್ಯಾರಿಯರ್ನ ಹೊಸಾದ ನಾನು ತಂದ್ಕೊಡ್ತೀನಿ, ಸುಮ್ಮನೆ ಇರಿ. ನೀವು ಯಾಕೆ ಅದಕ್ಕೋಸ್ಕರನ ನಿಮ್ಮ ಮಗಳಿಗೆ ಯಾಕೆ ಹಂಗೆ ಹೊಡಿತಾ ಇದ್ದೀರಾ? ಬಿಡಿಯತ್ತೆ ಹೊಡಿಬೇಡಿ. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೋ, ನಿನ್ಗೇನೋ ಗೊತ್ತು ಅದ್ರ ಬೆಲೆ ಏನು ಅಂತಾನ? ಓಹೋ ಬಂದ್ಬಿಟ್ಟ ಇವ್ನು ದೊಡ್ಡದಾಗಿಲ್ಲಿ ಮಾತಾಡಕ್ಕೆ. ಯಮ್ಮ ನಿನಗೆ ಕ್ಯಾರಿಯರ್ ತಾನೇ ಬೇಕು, ನಾನ್ ತಂದ್ಕೊಡ್ತೀನಿ. ನಾನ್ ತರ್ಲಿಲ್ಲ ಅಂತಂದ್ರೆ ನನ್ ಗಂಡ ಆದ್ರೂ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತಾನೆ. ಸುಮ್ಮನೆ ಇರಮ್ಮ. ಈಗ ನಮ್ಮನ್ನ ಒಳಗ್ ಕರ್ಕೊಂತೀಯೋ ಇಲ್ವೋ ಹೇಳು? ಒಳಕ್ಕೂ ಕರ್ಕೊಂಬಲ್ಲ, ಎಲ್ಗೂ ಕರ್ಕೊಂಬಲ್ಲ. ಮೊದ್ಲು ಆ ಕ್ಯಾರಿಯರ್ ತಗೊಂಬರ್ಬೇಕು. ಅಂತ ಕ್ಯಾರಿಯರು ಎಲ್ಲೂ ಸಿಗಲ್ಲ ಗೊತ್ತೇನೆ. ನಿನಗೇನ್ ಗೊತ್ತು ಅದ್ರ ಬೆಲೆ? ನಾನ್ ಬೆಂಗ್ಳೂರ್ಗೆ ಹೋಗಿದ್ದಲ್ಲ, ಅವಾಗ ಆರನ್ ಮಾಲ್ಗೆ ಹೋಗಿ ತಕೊಂಬಂದಿದ್ದೆ ಅದನ್ನ. ಅಯ್ಯೋ ಜೈಂದ್ರ ಅಕ್ಕ, ಹಾರನ್ ಮಾಲ್ ಅಂತ ಯಾವ್ದೂ ಇಲ್ಲ ಬೆಂಗಳೂರಲ್ಲಿ. ಇದೇನು ಇದು ಹೊಸ ಹೆಸರು ಹೇಳ್ತಾ ಇದೀಯಾ? ಹಾರನ್ ಮಾಲ? ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರೇ ಬಾನು. ಮಸ್ತಾಗ ಇದಾವೆ ಹಾರನ್ ಮಾಲು ಅಂತಾನ. ಅಲ್ಲಿಗೆ ಹೋಗಿ ತಕೊಂಬಂದಿದ್ದು ನಾನು ಹುಡ್ಕಾಡ್ಕೊಂಡು. ಅಯ್ಯೋ ಜಯಮ್ಮ, ಅದು ಹಾರನ್ ಮಾಲ್ ಅಲ್ಲ, ಓರಿಯನ್ ಮಾಲ್. ಅದನ್ನು ಹೇಳಕ್ ಬರಲ್ಲ ನಿನಗೆ. ಹೋಗ್ಲಿ ಬಿಡು, ಓರಿಯನ್ ಮಾಲ್ಗೆ ಹೋಗಿ ಆ ಕ್ಯಾರಿಯರ್ ತಂದು ಕೊಡ್ತಾರೆ. ಪಾಪ ಅವಳನ್ನ ಯಾಕೆ ಒದಿತ್ಯಾ ಆ ಕ್ಯಾರಿಯರ್ಗೋಸ್ಕರನ? ಅದೇನು 500,000 ಇರ್ಬೇಕೇನೋ ಅಷ್ಟೇನೆ. ಸುಮ್ನಿರಲ್ಲ ಸ್ಮಕ, ಇಷ್ಟ ದಿನ ನಾನು ಒದಿತಿರ್ಲಿಲ್ವಲ್ಲ, ಅದಕ್ಕೆ ಇವಳು ಇಂಥ ಕೆಲಸ ಮಾಡ್ಕೊಂಡ್ ಬಂದವಳೆ. ನಾನು ಮುಂಚೆನೆ ಒದ್ದಿದ್ರೆ ಇವತ್ತು ಆ ಕ್ಯಾರಿಯರ್ ಕಾಳ್ ಬರ್ತಿರ್ಲಿಲ್ಲ ಇವಳು. ನೋಡು, ಕಾಳ್ದು ನೆಟ್ಟಿಗೆ ಸೀದಾ ಇಲ್ಲಿಗೆ ಬಂದವಳೆ. ಹೋಗಿ ಮೊದ್ಲು ಅದನ್ನ ತಕೊಂಬಂದ್ರೆ ನಿನ್ನ ಮನೆಗೆ ಸೇರ್ಸೋದು. ಪಾಪ ಜೈಂದು ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡಕ್ಕಾಗುತ್ತೆ, ಕ್ಯಾರಿಯರ್ ಕಾಳ್ ಬಂದಿದ್ದಾಳೆ ನಿಮ್ದು ಮಗಳು. ಅದೇ ತರದ್ದು ತಗೊಂಬರ್ತಾಳೆ ಬಿಡಿ. ಹಾಗೆ ನೋಡಿ, ಅದೇ ಕಾಲೇಜ್ಗೆ ತಗೊಂಡೋಗ್ತಾ ಇಲ್ಲಲ್ಲ ಬ್ಯಾಗು, ತುಂಬಾ ಚೆನ್ನಾಗೇ ಇತ್ತಲ್ವಾ? ಹೊಸಾದೇ ಕೊಡ್ಸಿದ್ದೆ, ಅದನ್ನು ಮರ್ತ್ ಬಂದಿದ್ದಾಳೆ ಅನ್ಸುತ್ತೆ ನಿಮ್ದು ಮಗಳು. ಬ್ಯಾಗುನೂ ಇಲ್ಲ. ಸ್ಕೂಲಿಗೆ ಬ್ಯಾಗ್ ತಗೊಂಡೋಗಿದ್ದಲ್ಲೇ ಹೊಸಾದ್ ಕೊಡ್ಸಿದ್ದೆ, ಅದೆಲ್ಲ ಬ್ಯಾಗು ಇಲ್ಲ, ಕ್ಯಾರಿಯರು ಇಲ್ಲ. ಇವನೇ ಅವನ್ನ ಕರ್ಕೊಂಬಂದವಳೆ. ಅವೆರಡನ್ನು ಬಿಟ್ಟು ಹೋಗಿ ತಾಂಬ್ರಾಗ ಹೋಗಿ. ಅಯ್ಯೋ ಯಮ್ಮ, ಈಗ ಬ್ಯಾಗು ಕ್ಯಾರಿಯರು ಇಂಪಾರ್ಟೆಂಟಾ ನಿನಗೆ? ಹ್ಞೂ ಕಣೆ, ನನಗೆ ನಿನಗಿಂತಾನ ಅವೇ ಮುಖ್ಯ. ಹೋಗು ತಾಂಬ್ರಾಗ ಹೋಗಿ. ಓಹೋ ಬಂದ್ಬಿಟ್ಲು ಇಲ್ಲಿ ಎರಡನ್ನು ಎಲ್ಲ ಬಿಸಾಕಿ. ರೀ ನಡೀರಿ, ಹೋಗಿ ನನ್ನ ಬ್ಯಾಗು ಆಮೇಲೆ ಕ್ಯಾರಿಯರು ಅಲ್ಲಿದ್ರೆ ನೋಡ್ಕೊಂಡು ಹಂಗೆ ತಗೊಂಬರೋಣ. ಅದನ್ನ ತಗೊಂಬಂದ್ರೆ ನಮ್ಮ ಅಮ್ಮ ಮನೆಗೆ ಸೇರಿಸ್ತಾರಂತೆ. ನಡೀರಿ ಹೋಗಿ ತಗೊಂಬರೋಣ. ಸರಿ ಆಯ್ತು ಬಾರಶ್ಮಿ, ಹೋಗಿ ತಗೊಂಬರೋಣ. ಎಲ್ಲ ಬಿಟ್ಟು ಮರ್ತ್ ಬಂದ್ಬಿಟ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ? ಅವೆರಡು ತೊಂದ್ರೆನೆ ನಿಮ್ಮಿಬ್ರು ಮನೆಗೆ ಸೇರ್ಸೋದು. ನೋಡಿದ್ರೇಂದ್ರಪ್ಪ, ನಮ್ ಜಯಮ್ಮಗೆ ಮಗಳು ಮದ್ವೆ ಆಗಿ ಬಂದಿದ್ದಾಳೆ ಅನ್ನೋ ಸಿಟ್ಟಿಗಿಂತನ ಕ್ಯಾರಿಯರು ಬ್ಯಾಗು ಕಳ್ಕೊಂಬಂದಾಳೆ ಅನ್ನೋ ಸಿಟ್ಟೆ ಜಾಸ್ತಿ ಆಗೈತಿ. ಸರಿ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.